ಜಗತ್ತಿಗೆ ಮಾರ್ಗ ತೋರಿದ ಸದ್ಗುರು ಅಸ್ತಂಗತರಾಗಿದ್ದಾರೆ. ಮಾನವೀಯತೆಯ ಸಾಕಾರ ಮೂರ್ತಿಯಾಗಿದ್ದ ಪೇಜಾವರ ಶ್ರೀಗಳು ಇನ್ನು ನೆನಪು ಮಾತ್ರ. ಇಳಿ ವಯಸ್ಸಿನಲ್ಲಿಯೂ ಬತ್ತದ ಉತ್ಸಾಹ. ಬೆಳಗ್ಗೆ 4:30ಕ್ಕೆ ಶುರುವಾಗ್ತಿತ್ತು ಶ್ರೀಗಳ ದಿನಚರಿ. ಬೆಳಗ್ಗೆ 7:30ಕ್ಕೆ ಸ್ನಾನ, 11 ಗಂಟೆಯವರೆಗೆ ಪೂಜೆ. ಯತಿವರೇಣ್ಯರ ದಿನಚರಿ ಹೇಗಿತ್ತು ಗೊತ್ತಾ? ಶ್ರೀಗಳ ಆರೋಗ್ಯದ ಹಿಂದಿರೋ ಆ ಗುಟ್ಟೇನು? ಹೇಗಿತ್ತು ಶ್ರೀಗಳ ಜೀವನ ಶೈಲಿ? ಇದೇ ಈ ಹೊತ್ತಿನ ಕಾರ್ಯಕ್ರಮ ಶ್ರೀ ಜೀವನ ರಹಸ್ಯ. ನಾನು ಚೈತ್ರರಾಜ್. ಜಗತ್ತಿಗೆ ಮಾರ್ಗ ತೋರಿದ ಸದ್ಗುರು ಅಸ್ತಂಗತ. ವಿಶ್ವಸಂತ ಯತಿವರ್ಯ 80 ವರ್ಷ ನಿಷ್ಕಳಂಕ ಸನ್ಯಾಸ ಜೀವನ ನಡೆಸಿದ್ದ ಪೇಜಾವರ ಶ್ರೀಗಳು ಅಸ್ತಂಗತರಾಗಿದ್ದಾರೆ. ದೈವಭಕ್ತಿ, ದೇಶಭಕ್ತಿಯ ಸಾಕಾರ ಮೂರ್ತಿ ಮಹಾಸಂತ ವಿಶ್ವೇಶತೀರ್ಥ ಸ್ವಾಮೀಜಿಗಳು ಕೃಷ್ಣೈಕ್ಯರಾಗಿದ್ದಾರೆ. ಶ್ರೀಗಳ ಅಗಲಿಕೆಯಿಂದ ಸಾವಿರಾರು ಭಕ್ತರು ಶೋಕ ಸಾಗರದಲ್ಲಿ ಮುಳುಗಿದ್ರು. ಶ್ರೀಗಳನ್ನ ಕಳೆದುಕೊಂಡ ಉಡುಪಿ ಮಠ ಈಗ ತೀವ್ರ ಉಸಿರಾಟದ ಸೋಂಕಿನಿಂದ ಬಳಲುತ್ತಿದ್ದ ಪೇಜಾವರ ಸ್ವಾಮೀಜಿಗಳು ಭಾನುವಾರ ಉಡುಪಿ ಶ್ರೀಕೃಷ್ಣ ಮಠದಲ್ಲಿಯೇ ಕೊನೆಯುಸಿರೆಳೆದರು. ಉಡುಪಿಯ ಶ್ರೀಕೃಷ್ಣ ಮಠದ ಮಧ್ವ ಆಸೆಯಂತೆಯೇ ಬೆಂಗಳೂರಿನ ವಿದ್ಯಾಪೀಠದಲ್ಲಿಯೇ ಅಂತಿಮ ಕ್ರಿಯಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಮೊದಲಿಗೆ ದೇಹಕ್ಕೆ ಸ್ನಾನ ಮಾಡಿಸಿ ನಂತರ ಗೋಪಿಚಂದನ ಮುದ್ರಾಧಾರಣೆ ಮಾಡಲಾಯಿತು. ಶ್ರೀಗಳ ಶರೀರವನ್ನ ಬೆತ್ತದ ಬುಟ್ಟಿಯಲ್ಲಿರಿಸಿ ವಿದ್ಯಾಪೀಠದ ಸುತ್ತ ಪ್ರದಕ್ಷಿಣೆ. ಪೇಜಾವರ ಶ್ರೀಗಳಲ್ಲಿ ಪಾಂಡಿತ್ಯದ ಬಿರುಸಿರಲಿಲ್ಲ. ವೆಂಕಟರಮಣ ವಿಶ್ವೇಶತೀರ್ಥರಾಗಿದ್ದೇ ಬಲು ರೋಚಕ. ತಮ್ಮ 8ನೇ ವಯಸ್ಸಿನಲ್ಲಿಯೇ ಪೇಜಾವರ ಶ್ರೀಗಳು ಸನ್ಯಾಸತ್ವ ಸ್ವೀಕರಿಸಿದ್ರು. ಅಂದಿನಿಂದ ತಮ್ಮ 88ನೇ ವಯಸ್ಸಿನವರೆಗೂ ಶ್ರೀಕೃಷ್ಣನ ಸೇವೆಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ರು ಶ್ರೀಗಳು. ಸರ್ವಧರ್ಮವನ್ನ ಸಮಾನವಾಗಿ ಕಾಣ್ತಿದ್ದ ಶ್ರೀಗಳು ಮಾನವೀಯತೆಗೆ ಹೆಚ್ಚಿನ ಮೌಲ್ಯ ಕೊಡ್ತಿದ್ರು. ಕೃಷ್ಣ ಕಾಯದಲ್ಲೊಂದು ಕರುಣಾಹೃದಯವಿತ್ತು. ಮಾತೃ ಸ್ವರೂಪಿ ಸ್ವಭಾವವಿತ್ತು. 88ನೇ ಇಳಿವಯಸ್ಸಿನಲ್ಲಿಯೂ ಶ್ರೀಗಳ ಜೀವನೋತ್ಸಾಹ ಕಂಡು ಎಂಥವರಿಗಾದ್ರೂ ಅಚ್ಚರಿಯಾಗದೇ ಇರದು. ಹಾಗಾದ್ರೆ ಯತಿ ಶ್ರೇಷ್ಠರ ಜೀವನ ಶೈಲಿ ಯಾವ ರೀತಿ ಇತ್ತು? ಅವರ ದಿನಚರಿ ಹೇಗಿತ್ತು? ಶ್ರೀಗಳ ಆರೋಗ್ಯದ ಗುಟ್ಟೇನೋ? ಎಷ್ಟು ಬಾರಿ ಆಹಾರ ಸೇವಿಸ್ತಿದ್ರು? ಈ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಶ್ವಸಂತರ ಜೀವನ ಶೈಲಿ ಹೇಗಿತ್ತು ಗೊತ್ತಾ? ಬೆಳಗ್ಗೆ 4:30ಕ್ಕೆ ಶುರುವಾಗ್ತಿತ್ತು ಶ್ರೀಗಳ ದಿನಚರಿ. 7:30ಕ್ಕೆ ಸ್ನಾನ, 11 ಗಂಟೆವರೆಗೆ ಪೂಜೆ. ಯತಿವರೇಣ್ಯರ ದಿನಚರಿ ಹೇಗಿತ್ತು ಗೊತ್ತಾ? ನೋಡಲು ಕೃಶಕಾಯ, ತೆಳ್ಳಗೆ, ಕುಳ್ಳ, ಪಾದರಸದಂತೆ ಆ ಕಡೆ ಈ ಕಡೆ ಅತ್ಯುತ್ಸಾಹದಲ್ಲಿ ಓಡಾಡ್ತಿದ್ದ ಶ್ರೀಗಳನ್ನ ನೋಡಿದ್ರೆ ಒಮ್ಮೆ ಎಲ್ಲರಿಗೂ ಅಚ್ಚರಿ ಅನ್ಸುತ್ತೆ. ಇಳಿವಯಸ್ಸಿನಲ್ಲಿಯೂ ಜೀವನ ಪ್ರತಿ ಬತ್ತದ ಉತ್ಸಾಹ ನೋಡಿದ್ರೆ ಒಮ್ಮೆ ಅವರಿಗೆ ಕೈಯೆತ್ತಿ ಮುಗಿಯಬೇಕು ಅನ್ಸುತ್ತೆ. ಇದಕ್ಕೆಲ್ಲ ಕಾರಣ ಅವರ ದಿನಚರಿ. ದಿನವೂ ಅವರು ಆಚರಿಸಿಕೊಂಡು ಬಂದಿದ್ದ ಪೂಜೆ, ಪುನಸ್ಕಾರ, ಯೋಗ ಇವೇ ಶ್ರೀಗಳ ಅಮೂಲ್ಯ ಜೀವನದ ಹಿಂದಿದ್ದ ಗುಟ್ಟಾಗಿತ್ತು. ಸಮಯ ಬೆಳಗ್ಗೆ 4:30. ನಿದ್ದೆಯಿಂದ ಏಳುತ್ತಿದ್ದ ಶ್ರೀಗಳು. ಯತಿವರೇಣ್ಯ ವಿಶ್ವೇಶತೀರ್ಥರ ದಿನಚರಿ ಪ್ರಾರಂಭ ಆಗ್ತಿದ್ದು ದಿನನಿತ್ಯ ಬೆಳಗ್ಗೆ 4:30ಕ್ಕೆ. ಮಲಗುವುದು ರಾತ್ರಿ 12 ಗಂಟೆ 1 ಗಂಟೆನೇ ಆಗಲಿ, ಆದರೆ ಪ್ರತಿದಿನ ಬೆಳಗ್ಗೆ 4:30ಕ್ಕೆ ಶ್ರೀಗಳು ನಿದ್ದೆಯಿಂದ ಏಳ್ತಿದ್ರು. ಸಮಯ ಬೆಳಗ್ಗೆ 5:30. ಯೋಗ ಮಾಡುತ್ತಿದ್ದ ಶ್ರೀಗಳು.
ಬೆಳಗ್ಗೆ 5:30ರಿಂದ 6:30ರವರೆಗೆ 1 ಗಂಟೆಗಳ ಕಾಲ ಶ್ರೀಗಳು ಯೋಗ ಮಾಡ್ತಿದ್ರು. ಇದೇ ಯೋಗಾಭ್ಯಾಸದಿಂದಲೇ ಶ್ರೀಗಳು ಕೃಷಕಾಯರಾಗಿದ್ರು, ಸದೃಢರಾಗಿದ್ರು. ಇಳಿವಯಸ್ಸಿನಲ್ಲಿಯೂ ಜೀವನದಲ್ಲಿ ಅತ್ಯುತ್ಸಾಹ ಹೊಂದಿದ್ರು. ಗುರುಗಳು ಪ್ರತಿನಿತ್ಯ ತಪ್ಪದೆ ಯೋಗ ಮಾಡ್ತಿದ್ರು. ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ. ಉಡುಪಿ ಮಠ ಕೇವಲ ದೇವರ ಪೂಜೆಗೆ, ಆಧ್ಯಾತ್ಮಿಕತೆಗೆ ಮಾತ್ರ ಸೀಮಿತವಾಗಿರಲಿಲ್ಲ, ವಿದ್ಯಾರ್ಜನೆಯ ಕೇಂದ್ರವೂ ಆಗಿತ್ತು. ಪ್ರತಿದಿನ ಬೆಳಗ್ಗೆ 6:30ರ ಸುಮಾರಿಗೆ ಶ್ರೀಗಳು ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಪಾಠ ಬೋಧಿಸ್ತಿದ್ರು. ಕೆಲವೊಮ್ಮೆ ಎಲ್ಲಾದ್ರೂ ಪಾದಪೂಜೆಗೆ ಬೇರೆಡೆಗೆ ಹೋಗೋದಿತ್ತಂದ್ರೆ ಆ ವೇಳೆಯಲ್ಲಿ ಯೋಗ ಅಥವಾ ಪಾಠ ಎರಡರಲ್ಲಿ ಒಂದನ್ನಂತೂ ಕಡ್ಡಾಯವಾಗಿ ಮಾಡ್ತಿದ್ರು. ಈ ಪಾಠದಲ್ಲಿಯೂ 2 ಕ್ರಮವಿತ್ತು. ಒಂದು, ಹಿಂದಿನ ದಿನ ಮಾಡಿದ ಪಾಠವನ್ನ ವಿದ್ಯಾರ್ಥಿಗಳ ಬಳಿ ಕೇಳೋದು, ಮತ್ತೆ ಹೊಸ ಪಾಠ ಬೋಧಿಸುವುದು ಮತ್ತೊಂದು ಕ್ರಮವಾಗಿತ್ತು. ಸಮಯ ಬೆಳಗ್ಗೆ 7:30. ಬಾವಿ ನೀರಿನಲ್ಲೇ ಶ್ರೀಗಳ ಸ್ನಾನ. ಸಮಯ ಬೆಳಗ್ಗೆ 11:30. ಶ್ರೀಕೃಷ್ಣನಿಗೆ ಪೂಜೆ. ಸ್ನಾನ ಮಾಡಿದ ನಂತರ ಶ್ರೀಗಳು 11:30ರ ಹೊತ್ತಿಗೆ ಶ್ರೀಕೃಷ್ಣನ ಪೂಜೆಯಲ್ಲಿ ತಲ್ಲೀನರಾಗ್ತಿದ್ರು. 11:30ಕ್ಕೆ ದೇವರ ಪೂಜೆಗೆ ಕುಳಿತರೆ ಸುಮಾರು 1 ಗಂಟೆವರೆಗೂ ಶ್ರೀಗಳು ಆ ಕಡೆ ಈ ಕಡೆ ಅಲ್ಲಾಡದೆ ಕೃಷ್ಣನ ಆರಾಧನೆ ಮಾಡ್ತಿದ್ರು. ಪೇಜಾವರ ಶ್ರೀಗಳ ಇದೇ ಶ್ರದ್ಧೆ ಭಕ್ತಿಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಒಲಿದಿದ್ದ. ತಮ್ಮ ಇಡೀ ಜೀವನವನ್ನ ಯತಿವರ್ಯರು ಕೃಷ್ಣನ ಸೇವೆಗೆ ಮೀಸಲಿಟ್ಟಿದ್ರು. ಸಮಯ ಮಧ್ಯಾಹ್ನ 1. ಊಟ ಸೇವಿಸುತ್ತಿದ್ದ ಶ್ರೀಗಳು. ಶ್ರೀಗಳ ಜೀವನ ಶೈಲಿಯೇ ಅದ್ಭುತ, ವಿಶೇಷ, ಅಚ್ಚರಿಯಿಂದ ಕೂಡಿತ್ತು. ಒಂದು ದಿನವೂ ತಮ್ಮ ದಿನಚರಿಯನ್ನ ಚಾಚು ತಪ್ಪದೆ ಪಾಲಿಸುತ್ತಿದ್ರು ಶ್ರೀಗಳು. ಪೂಜೆ ಪುನಸ್ಕಾರ ಆಗುವವರೆಗೂ ಒಂದು ತೊಟ್ಟು ನೀರನ್ನೂ ಸೇವಿಸುತ್ತಿರಲಿಲ್ಲ. ದಿನನಿತ್ಯವೂ ಮಧ್ಯಾಹ್ನ 1 ಗಂಟೆಗೇನೆ ಆಹಾರ ಸೇವಿಸುತ್ತಿದ್ರು. ಅಲ್ಲಿವರೆಗೂ ತಪ್ಪಿಯೂ ಒಂದು ತೊಟ್ಟು ನೀರನ್ನೂ ಕುಡಿತಿರಲಿಲ್ಲ. ಅನ್ನ, ಸಾರು, ಪಲ್ಯವನ್ನ ಸೇವಿಸುತ್ತಿದ್ರು. ಬಾಳೆ ಎಲೆಯಲ್ಲಿಯೇ ಊಟ ಸೇವಿಸುತ್ತಿದ್ರು. ಶ್ರೀಗಳಿಗಾಗಿಯೇ
3 ಜನರನ್ನ ಅಡಿಗೆ ಮಾಡೋಕೆ ಅಂತಾನೆ ನೇಮಿಸಲಾಗಿತ್ತು. ಊಟದ ವಿಚಾರದಲ್ಲಿ ಶ್ರೀಗಳು ಎಂದೂ ಭೇದ ಭಾವ ಮಾಡ್ತಿರ್ಲಿಲ್ಲ. ಭಕ್ತರಿಗೆ ಮಾಡುತ್ತಿದ್ದ ಅಡುಗೆಯನ್ನೇ ಶ್ರೀಗಳು ಕೂಡ ಸೇವಿಸ್ತಿದ್ರು. ತುಪ್ಪದ ಊಟ ಶ್ರೀಗಳಿಗೆ ಬಲು ಇಷ್ಟವಾಗಿತ್ತು. ಜಿಲೇಬಿ ಪ್ರಿಯರಾಗಿದ್ರು ಶ್ರೀಗಳು. ವೀಕ್ಷಕರೇ, ಇನ್ನು ನಿಮಗೆ ಶ್ರೀಗಳ ಬಗ್ಗೆ ಈ ವಿಚಾರ ಗೊತ್ತಿರೋಕೆ ಸಾಧ್ಯವಿಲ್ಲ. ಅದರ ಬಗ್ಗೆ ನಾವು ಹೇಳ್ತೀವಿ ನೋಡಿ. ಪೇಜಾವರ ಶ್ರೀಗಳಿಗೆ ಊಟದಲ್ಲಿ ತುಪ್ಪ ಅಂದ್ರೆ ಬಲು ಇಷ್ಟವಾಗಿತ್ತಂತೆ. ಪ್ರತಿ ಬಾರಿಯೂ ತುಪ್ಪವಿಲ್ಲದೆ ಊಟ ಮಾಡ್ತಿರ್ಲಿಲ್ಲ. ಇನ್ನು ಅಚ್ಚರಿ ಅಂದ್ರೆ ಶ್ರೀಗಳಿಗೆ ಜಿಲೇಬಿ ಅಂದ್ರೆ ಬಲು ಇಷ್ಟವಾಗಿತ್ತಂತೆ. ಜಿಲೇಬಿಯನ್ನ ಎಳೆದು ತಿನ್ನೋದು ಅಂದ್ರೆ ಶ್ರೀಗಳಿಗೆ ಇಷ್ಟವಾಗಿತ್ತು. ಇನ್ನು ಹಾಸ್ಯದ ವಿಚಾರ ಅಂದ್ರೆ, ನೀನು ಸನ್ಯಾಸಿಯಾದ್ರೆ ನಿನಗೆ ಜಿಲೇಬಿ ಸಿಗುತ್ತೆ ಅಂತ ಹೇಳಿದ ಕಾರಣಕ್ಕೆ ಶ್ರೀಗಳು ಸನ್ಯಾಸ ಸ್ವೀಕರಿಸಿದ್ರಂತೆ ಅಂತ ಅವರ ಆಪ್ತರ ಬಳಿ ಹೇಳಿಕೊಂಡಿದ್ರಂತೆ. ಇನ್ನು ಇವರ ಆಹಾರದ ವಿಶೇಷತೆ ಅಂದ್ರೆ, ಸಿಹಿ ಅಂದ್ರೆ ತುಂಬಾ ಸಿಹಿಯಾಗಿರ್ಬೇಕಿತ್ತಂತೆ, ಖಾರ ಅಂದ್ರೆ ತುಂಬಾ ಖಾರವಾಗಿರ್ಬೇಕಿತ್ತಂತೆ. ಶುದ್ಧ ಜೇನುತುಪ್ಪ ತರಿಸಿ ಅದರಲ್ಲಿ ಅದ್ದಿ ಜಿಲೇಬಿಯನ್ನ ತಿನ್ನುತ್ತಿದ್ರು. ಸಮಯ ಮಧ್ಯಾಹ್ನ 2. ವಿಶ್ರಾಂತಿ ಪಡೆಯುತ್ತಿದ್ದ ಶ್ರೀಗಳು. ಊಟದ ನಂತರ ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಶ್ರೀಗಳು ವಿಶ್ರಾಂತಿ ಪಡೆಯುತ್ತಿದ್ರು. ಒಂದ್ ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರಿದ್ರೆ ಶ್ರೀಗಳು ವಿಶ್ರಾಂತಿ ಕೂಡ ಪಡೆಯುತ್ತಿರಲಿಲ್ಲ. ಪೇಜಾವರ ಶ್ರೀಗಳ ಜೀವನ ಶೈಲಿ ನಿಜವಾಗಲೂ ಅನುಕರಣೀಯ. ಇಳಿ ವಯಸ್ಸಿನಲ್ಲಿಯೂ ಶ್ರೀಗಳು ಉತ್ಸಾಹದ ಚಿಲುಮೆಯಾಗಿದ್ರು. ಕೇವಲ ಯೋಗಾಭ್ಯಾಸ ಮಾತ್ರವಲ್ಲ, ಮತ್ತೊಂದು ಮಹತ್ವದ ರಹಸ್ಯವೂ ಅಡಗಿದೆ. ಆ 3 ಅಂಶಗಳೇ ಪೇಜಾವರ ಶ್ರೀಗಳ ಜೀವನದ ಅವಿಭಾಜ್ಯ ಅಂಗವಾಗಿತ್ತ. ಭಕ್ತರಿಗೆ ಶ್ರೀಗಳು ಎಷ್ಟು ಸಮಯ ಮೀಸಲಿಡ್ತಿದ್ರು. ಆ ಜಪದಲ್ಲಿಯೇ ಅಡಗಿತ್ತ ದೈವಿ ಶಕ್ತಿ. ಆ ಜಪ ಮಾಡದೆ ಶ್ರೀಗಳು ನಿದ್ರೆ ಮಾಡ್ತಿರ್ಲಿಲ್ವಾ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಆತ್ಮವಿಶ್ವಾಸ ಇದ್ರೆ ನಾವು ಸ್ಟ್ರಾಂಗ್ ಆಗಿ. ಕನ್ನಡ ಕಳಕಳಿಯಿಂದ ಮನವಿ ಮಾಡುತ್ತದೆ. ಪ್ರಶ್ನೆ 1. ಸಿಎಎ ಮತ್ತು ಎನ್ಆರ್ಸಿಯಿಂದ ಭಾರತೀಯ ಮುಸ್ಲಿಮರಿಗೆ ತೊಂದರೆ ಆಗುತ್ತಾ? ಭಾರತದ ಯಾವುದೇ ಧರ್ಮದ ವ್ಯಕ್ತಿಗಳು ಸಿಎಎ ಮತ್ತು ಎನ್ಆರ್ಸಿ ಬಗ್ಗೆ ಆತಂಕ ಪಡಬೇಕಿಲ್ಲ. ಪ್ರಶ್ನೆ 2. ಧರ್ಮದ ಆಧಾರದ ಮೇಲೆ ಜನರನ್ನ ದೇಶದಿಂದ ಹೊರಹಾಕಲಾಗ್ತಿದೆಯಾ? ಪೌರತ್ವ ಕಾಯ್ದೆ ಧರ್ಮಕ್ಕೆ ಸಂಬಂಧಿಸಿದಲ್ಲ. ಜಾತಿ ಧರ್ಮದ ಆಧಾರದಲ್ಲಿ ಎನ್ಆರ್ಸಿ ಜಾರಿ ಇಲ್ಲ. ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಮಾತ್ರಕ್ಕೆ ದೇಶದಿಂದ ಹೊರಗಿಡಲಾಗುವುದಿಲ್ಲ. ಪ್ರಶ್ನೆ 3. ಪೌರತ್ವ ನಿರ್ಧರಿಸೋದು ಹೇಗೆ? ಸರ್ಕಾರದ ಕೈಯಲ್ಲಿ ಪೌರತ್ವದ ಹಕ್ಕಿದೆಯೇ? 2009ರಲ್ಲಿ ಜಾರಿಯಾದ ಪೌರತ್ವ ಕಾಯ್ದೆ 1955ರ ನಿಯಮಾನುಸಾರವೇ ಪೌರತ್ವ ನಿರ್ಧಾರ. ಒಟ್ಟು 5 ಅಂಶಗಳ ಆಧಾರದಲ್ಲಿ ನಿರ್ಧಾರ: ಜನ್ಮಸ್ಥಳ ದಾಖಲೆ, ಕುಟುಂಬದ ಮೂಲ, ನೋಂದಣಿ ದಾಖಲೆ, ಸಹಜ ಕಾಲಾವಧಿ ವಾಸ, ಗಡಿಗಳ ಸಂಯೋಜನೆ ಆಧಾರದಲ್ಲಿ. ಪ್ರಶ್ನೆ 4. ಎನ್ಆರ್ಸಿ ಜಾರಿಯಾದಾಗ ಪೌರತ್ವ ಸಾಬೀತಿಗೆ ಪೋಷಕರ ಜನ್ಮ ದಾಖಲೆ ನೀಡಬೇಕೆ? ಪೌರತ್ವ ದೃಢೀಕರಿಸಲು ಜನನ ಪ್ರಮಾಣ ಪತ್ರ ಸಾಕು. ದಾಖಲೆ ಇಲ್ಲದಿದ್ದರೆ ಪೋಷಕರ ಜನ್ಮ ದಿನಾಂಕ, ಸ್ಥಳ ವಿವರ ಬೇಕು. ತಂದೆ ಶ್ರೀಗಳಿಲ್ಲದ ಕೃಷ್ಣ ಮಠ ಈಗ ಬಿಕೋ ಅಂತಿದೆ. ಶ್ರೀಕೃಷ್ಣನಿಗೆ ಆ ಒಂದು ಜಪ ಮಾಡದೆ ಶ್ರೀಗಳ ದಿನ ಸಂಪೂರ್ಣವಾಗ್ತಿರ್ಲಿಲ್ಲ. ಭಕ್ತರಿಗಾಗಿಯೇ ಶ್ರೀಗಳು ಎಷ್ಟು ಸಮಯ ಮೀಸಲಿಡ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ದಿನಕ್ಕೆ ಎಷ್ಟು ಬಾರಿ ಪಾಠ ಬೋಧಿಸ್ತಿದ್ರು ಶ್ರೀಗಳು. ಈ ಬಗ್ಗೆ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಸಮಯ ಮಧ್ಯಾಹ್ನ 2:30. ಭಕ್ತರಿಗೆ ದರ್ಶನ ನೀಡುತ್ತಿದ್ದ ಶ್ರೀಗಳು. ಶ್ರೀಗಳಿದ್ದಾಗ ಉಡುಪಿ ಮಠ ಸದಾ ಭಕ್ತಾದಿಗಳಿಂದ ತುಂಬಿ ತುಳುಕ್ತಿತ್ತು. ಶ್ರೀಗಳ ಒಂದು ಆಶೀರ್ವಾದಕ್ಕಾಗಿ ಭಕ್ತರು ತುದಿಗಾಲಲ್ಲಿ ನಿಂತು ಕಾಯ್ತಿದ್ರು. ಪೇಜಾವರ ಯತಿವರ್ಯರು ಹಾಗೇ ಭಕ್ತರಿಗಾಗಿ ಸಮಯ ಮೀಸಲಿಡ್ತಿದ್ರು. ಮಧ್ಯಾಹ್ನ 2:30ಕ್ಕೆ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡ್ತಿದ್ರು.
ಇದೇ ಜಾಗದಲ್ಲಿ ಪೇಜಾವರ ಶ್ರೀಗಳು ಕೂತು ಏನು ಪಾಠ ಪ್ರವಚನ ಇರ್ಬೋದು, ಶಿಷ್ಯ ವರ್ಗಕ್ಕೆ ಬುದ್ಧಿ ಮಾತನ್ನ ಹೇಳುವಂಥದ್ದು ಇಲ್ಲೇ ನಡೀತಾ ಇತ್ತು. ಇಲ್ಲಿ ಗಣ್ಯರು ಬರ್ತಾ ಇದ್ರು. ಪ್ರತಿ ಗಣ್ಯರು ಈ ಜಾಗದಲ್ಲೇ ಬಂದು ಪೇಜಾವರ ಶ್ರೀಗಳನ್ನ ಭೇಟಿ ಮಾಡಿ ಹೋಗ್ತಾ ಇದ್ರು. ಇದೇ ಜಾಗದಲ್ಲಿ ಮಂತ್ರಾಕ್ಷತೆಗಳನ್ನ ಕೊಡ್ತಾ ಇದ್ದ ಜಾಗ ಇದು. ಸಮಯ ಮಧ್ಯಾಹ್ನ 3:30. ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ, ಯೋಗಾಭ್ಯಾಸ, ಪೇಪರ್ ಓದೋದು ಹಾಗೂ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡೋದು ಶ್ರೀಗಳ ಜೀವನದ ಅವಿಭಾಜ್ಯ ಅಂಗವಾಗಿತ್ತು. ಈ ಮೂರನ್ನು ಅವರು ಎಂದೂ ತಪ್ಪಿಸ್ತಿರಲಿಲ್ಲ. ಬೆಳಿಗ್ಗೆ ಒಮ್ಮೆ ಪಾಠ ಪ್ರವಚನ ಮಾಡಿದ್ರು, ಮಧ್ಯಾಹ್ನ 3:30ಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಪಾಠ ಬೋಧಿಸ್ತಿದ್ರು. ಬೆಂಗಳೂರಿನ ವಿದ್ಯಾಪೀಠದಲ್ಲಿಯೂ ವಿದ್ಯಾರ್ಥಿಗಳಿಗೆ ಸಂಸ್ಕೃತ, ಕಾವ್ಯ, ಸಾಹಿತ್ಯ, ವೇದಾಂತವನ್ನ ಬೋಧಿಸ್ತಿದ್ರು. ಸಮಯ ಸಂಜೆ 5. ಶ್ರೀಗಳಿಂದ ಗಣ್ಯರ ಭೇಟಿ. ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನದ ನಂತರ 5 ಗಂಟೆಗೆ ಪೇಜಾವರ ಶ್ರೀಗಳು ರಾಜಕೀಯ ಗಣ್ಯರನ್ನ, ಮುಖಂಡರನ್ನ ಭೇಟಿಯಾಗ್ತಿದ್ರು. ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ನಡೆಸ್ತಿದ್ರು. ಕೆಲವೊಮ್ಮೆ ಹೊರಗಡೆ ಕಾರ್ಯಕ್ರಮ ಇರ್ತಿದ್ರೆ ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಿದ್ರು. ಸಮಯ ಸಂಜೆ 6. ಪುನಶ್ಚರಣೆ ಮಾಡ್ತಿದ್ದ ಶ್ರೀಗಳು. ಮಂತ್ರ ಜಪ ಪಠಿಸದೆ ನಿದ್ರೆ ಮಾಡ್ತಿರ್ಲಿಲ್ಲ ಯತಿವರ್ಯ. ಸಂಜೆ 6 ಗಂಟೆಯ ವೇಳೆಗೆ ಪೇಜಾವರ ಶ್ರೀಗಳು ವಾಯುಸ್ತುತಿ ಪುನಶ್ಚರಣೆ ಮಾಡ್ತಿದ್ರು. ಈ ಜಪ ಮಂತ್ರ ಪಠಿಸದೆ ವಿಶ್ವೇಶ ತೀರ್ಥ ಶ್ರೀಗಳು ನಿದ್ರಿಸ್ತಿರ್ಲಿಲ್ಲ. ದಿನಕ್ಕೆ 4 ಬಾರಿ ಪುನಶ್ಚರಣೆ ಮಾಡ್ತಿದ್ರು. ಮಧ್ಯಾಹ್ನ ಊಟಕ್ಕಿಂತ ಮೊದಲು ತೀರ್ಥದಲ್ಲಿ ತರ್ಪಣ ಮಾಡೋದು. ನಂತರ 3 ಬಾರಿ ಹೂವಿನಲ್ಲಿ ತರ್ಪಣ ಮಾಡ್ತಿದ್ರು. ಹನುಮಂತ ದೇವರ ವಿಗ್ರಹಕ್ಕೆ 1,000ದಿಂದ 2,000 ಬಾರಿ ಜಪ ಮಾಡಿ ಪುನಶ್ಚರಣೆ ಮಾಡ್ತಿದ್ರು. ಇದನ್ನ ಸನ್ಯಾಸ ಸ್ವೀಕರಿಸಿದಾಗಿನಿಂದಲೂ ಶ್ರೀಗಳು ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಿದ್ದಾರೆ. ಸಮಯ ರಾತ್ರಿ 8. ಶ್ರೀಕೃಷ್ಣನಿಗೆ ತೊಟ್ಟಿಲ ಪೂಜೆ. ಸನ್ಯಾಸ ಸ್ವೀಕರಿಸಿದಾಗಿನಿಂದಲೂ ಪೇಜಾವರ ಶ್ರೀಗಳು ಶ್ರೀಕೃಷ್ಣನನ್ನ ತಮ್ಮ ಜೀವನದುದ್ದಕ್ಕೂ ಆರಾಧಿಸಿಕೊಂಡು ಬಂದಿದ್ರು. ಶ್ರೀಕೃಷ್ಣನೆಂದ್ರೆ ಶ್ರೀಗಳಿಗೆ ಎಲ್ಲಿಲ್ಲದ ಭಕ್ತಿ, ಪ್ರೀತಿ. ಹಾಗಾಗಿ ರಾತ್ರಿ 8 ಗಂಟೆಯ ಹೊತ್ತಿಗೆ ಶ್ರೀಕೃಷ್ಣನ ವಿಗ್ರಹವನ್ನ ತೊಟ್ಟಿಲಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರು. ಶ್ರೀಕೃಷ್ಣನನ್ನ ಮಲಗಿಸ್ತಿದ್ರು. ಜೋ ಜೋ ಯಶೋದೆಯ ನಂದ ಮುಕುಂದನೆ ಜೋ ಜೋ ಕಂಸ ಕೂಠಾರಿ. ಸಮಯ ರಾತ್ರಿ 8:30. ಫಲಹಾರ ಸೇವನೆ. ಹಾಲು ಅಂದ್ರೆ ಶ್ರೀಗಳಿಗೆ ಇಷ್ಟ. ಪೇಜಾವರ ಶ್ರೀಗಳು ನೋಡಲು ಎಷ್ಟು ಕೃಶಕಾಯರೋ ಆಹಾರದ ವಿಚಾರದಲ್ಲೂ ಮಿತವಾಗಿಯೇ ಸೇವಿಸ್ತಿದ್ರು. ದಿನಕ್ಕೆ 2 ಬಾರಿ ಆಹಾರ ಸೇವಿಸ್ತಿದ್ರು. ರಾತ್ರಿ 8:30ಕ್ಕೆ ಫಲಹಾರ ಸೇವಿಸ್ತಿದ್ರು. ರವೆ ಇಡ್ಲಿ, ಗೋಧಿಯನ್ನ ಬೇಯಿಸಿ ತಿಂತಿದ್ರು. ಫಲಹಾರ ಸೇವನೆ ನಂತರ ಹಾಲು ಸೇವಿಸ್ತಿದ್ರು. ಸಮಯ ರಾತ್ರಿ 9. ಕಚೇರಿ ಕೆಲಸ ಮಾಡ್ತಿದ್ದ ಶ್ರೀಗಳು. ಊಟದ ನಂತರ ಸ್ವಲ್ಪ ವಿರಮಿಸಿಕೊಂಡು ಬಳಿಕ ಪೇಜಾವರ ಶ್ರೀಗಳು ಕಚೇರಿ ಕೆಲಸಕ್ಕೆ ಸ್ವಲ್ಪ ಸಮಯ ಮೀಸಲಿಡ್ತಿದ್ರು. ರಾತ್ರಿ 9ರಿಂದ 10:30ರವರೆಗೆ ಮಠದ ಕಚೇರಿ ಕೆಲಸವನ್ನ ನೋಡಿಕೊಳ್ತಿದ್ರು. ಮಠಗಳ ದಾಖಲೆ, ಕಡತಗಳನ್ನ ಪರಿಶೀಲಿಸ್ತಿದ್ರು. ಕಚೇರಿ ಕೆಲಸವೇ ಅವರ ದಿನಚರಿಯ ಕೊನೆಯ ಕೆಲಸವಾಗಿತ್ತು. ಸಮಯ ರಾತ್ರಿ 10:30. ನಿದ್ದೆ ಮಾಡ್ತಿದ್ದ ಯತಿವರ್ಯರು. ಕಚೇರಿ ಕಡತಗಳ ಪರಿಶೀಲನೆ ಬಳಿಕ ಶ್ರೀಗಳು ರಾತ್ರಿ 10:30ಕ್ಕೆ ನಿದ್ದೆಗೆ ಜಾರುತ್ತಿದ್ರು. ಬೆಳಿಗ್ಗೆ 4:30ಕ್ಕೆ ಪ್ರಾರಂಭವಾಗುವ ಶ್ರೀಗಳ ದಿನಚರಿ ರಾತ್ರಿ 10:30ಕ್ಕೆ ಸಮಾಪ್ತಿಯಾಗ್ತಿತ್ತು. 18 ತಾಸುಗಳು ಶ್ರೀಗಳು ಪೂಜೆ, ಪುನಸ್ಕಾರ, ಭಕ್ತರಿಗೆ ದರ್ಶನ, ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಹೀಗೆ ನಾನಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಿದ್ದರು. ಪೇಜಾವರ ಶ್ರೀಗಳು ಕೇವಲ ಆಧ್ಯಾತ್ಮಿಕ ವಿಚಾರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಸಮಾಜದಲ್ಲಿ ಆಗುವ ಅನ್ಯಾಯದ ವಿರುದ್ಧವೂ ದನಿ ಎತ್ತಿದ್ರು. ಸಮಾಜದ ಅಂಕುಡೊಂಕುಗಳನ್ನ ತಿದ್ದುತ್ತಿದ್ರು. ಶ್ರೀಗಳು ಯೋಗ, ಪಾಠ ಪ್ರವಚನದ ಜೊತೆಗೆ ದಿನನಿತ್ಯವೂ ಪೇಪರ್ ಓದೋದನ್ನ ತಪ್ಪಿಸ್ತಾನೇ ಇರಲಿಲ್ಲ.
ಶ್ರೀಗಳು ಮನುಷ್ಯರಂತೆಯೇ ಪ್ರಾಣಿ ಪಕ್ಷಿಗಳನ್ನು ಅದೇ ರೀತಿಯಲ್ಲಿ ಪ್ರೀತಿಸುತ್ತಿದ್ದರು. ಶ್ರೀಕೃಷ್ಣನ ಆರಾಧನೆ ಮಾಡೋದಕ್ಕಿಂತ ಮೊದಲು ಪಾರಿವಾಳಗಳಿಗೆ, ಜಲಚರಗಳಿಗೆ ಆಹಾರ ನೀಡ್ತಿದ್ರಂತೆ. ಹಾಗೆ ಪ್ರಾಣಿಗಳಿಗೂ ಹಣ್ಣು ಹಂಪಲು ನೀಡಿ ಪ್ರೀತಿಸುತ್ತಿದ್ದರು. ಆದರೆ ಈಗ ಶ್ರೀಗಳು ಶಾಶ್ವತ ಮೌನಕ್ಕೆ ಶರಣಾಗಿದ್ದು ಇಹಲೋಕದ ಯಾತ್ರೆ ಮುಗಿಸಿದ್ದಾರೆ. ಶ್ರೀಗಳು ನೀಡ್ತಿದ್ದ ಮಂತ್ರಾಕ್ಷತೆಯಲ್ಲಿ ಅಡಗಿತ್ತ ಮಹಾಪವಾಡ. ಮಂತ್ರಾಕ್ಷತೆಯಿಂದ ಜರುಗಿತ್ತ